ಸ್ವಾಮೀಜಿ, ನಾನು ಇವತ್ತಿಲ್ಲ, ಈಗ 28 ವರ್ಷದಿಂದ ನಮ್ಮಲ್ಲಿ ಮಸೀದ್ ಮೌಜನ್ ಇಮಾಮ್ ಅಂತ ಇರ್ತಾರೆ ಸ್ವಾಮೀಜಿ. ಮಸೀದಿ ಮೌಜನ್ ಅಂದ್ರೆ ಅವ್ನು ಮಸೀದಿ ಕ್ಲೀನ್ ಮಾಡೋದು ಬರೀ ಅಲ್ಲಾಹು ಅಕ್ಬರ್ ಅಂತ ಅಜಾನ್ ಕೊಡೋಲ್ಲ. ಅವ್ರ ಸಂಬಳ ಬಂದು ಸ್ವಾಮೀಜಿ 300-400 ರೂಪಾಯಿ. ಇಮಾಮ್ ಸಾಬ್ ಅಂತೀವಿ, ಅವ್ರ ಹಿಂದೆ ನಾವು ನಮಾಜ್ ಮಾಡ್ತೀವಿ, ಅವ್ರ ಸಂಬಳ ಬಂದ್ರೆ 500-600 ರೂಪಾಯಿ. ಅವ್ರು ಅದು ಜೀವನ ಮಾಡೋದ ಕಷ್ಟ. ಅವ್ರು ಬಹಳ ಆಸೆ ಇರ್ತದೆ ಹಜ್ಜಿಗೆ ಹೋಗ್ಬೇಕಂತ, ಹಜ್ಜಿಗೆ ಹೋಗೋದಾಗಲ್ಲ. ಅಂತವ್ರನ್ನ ನಾನು 28 ವರ್ಷದಿಂದ 980 ಜನ ಕಳಿಸಿದ್ವಿ. ಇದ್ದೋರು ಪ್ರತಿ ವರ್ಷ 50 ಜನ ನಾನು ಹಜ್ಜಿಗೆ ಕಳಿಸ್ತೀನಿ. ಅಂತವ್ರನ್ನ ಐಡೆಂಟಿಫೈ ಇವತ್ತು 4 ಲಕ್ಷ ರೂಪಾಯಿ ಆಗ್ತದೆ ಹಜ್ಜಿಗೆ ಹೋಗ್ಬೇಕಾದ್ರೆ ಒಬ್ಬರಿಗೆ. ಅಂತವ್ರನ್ನ 2 ವರ್ಷದಿಂದ ಕಳಿಸ್ತೀನಿ ನಾನು. ಇಟ್ಬಿಟ್ಟು ಹೋಗಿ ಸೌದತ್ತಿಂದಲೂ ಕಳಿಸಿದ್ದೀನಿ ಅಂತ ಗೊತ್ತಿಲ್ಲ, 10 ವರ್ಷದಿಂದ ಕಳಿಸಿದ್ದೀನಿ ಅಂತ ಗೊತ್ತಿಲ್ಲ. ಈಗ ನಾನು ಅವತ್ತಿಂದ ಕಳ್ಸ್ಕೊಂಡ್ಬೇಕಾಗಿದ್ದೀನಿ. ಅದು ನಾನು ಕಳಿಸ್ತಾ ಇಲ್ಲ ಸ್ವಾಮೀಜಿ. ಇವ್ರು ದೇವರಲ್ಲಿ ಅಲ್ಲಾದ್ರೂ ಪ್ರಾರ್ಥನೆ ಮಾಡ್ತಾರೆ, ಅಲ್ಲ ಏನ್ ಮಾಡ್ತಾರೆ, ಅವ್ರನ್ನ ಕಳ್ಸ್ಕೊಂಡು ನನ್ನ ಮುಖಾಂತರ ಕಳ್ಸ್ಕೊಂಡ್ರೆ ನಾನು ಕಳಿಸ್ತಾ ಇಲ್ಲ ಅದು. ಹಾಗಾಗಿ ಈ ವರ್ಷ ಅಂತೂ ಮುಗಿತನ. ಬರೋ ವರ್ಷದಲ್ಲಿ ನಿಮ್ ತಾಲೂಕಿಗೆ ನಾನು ಎಲೆಕ್ಷನ್ ಚುನಾವಣೆ ಮುಂಚೆನೆ ಬರ್ತದ ಅಪ್ಲಿಕೇಶನ್ ಫಾರ್ಮ್. ನಿಮ್ಗೊಂದು 5 ಫಾರ್ಮ್ ಕೊಡ್ತೀನಿ. ಯಾರು ಮಸೀದಿ ಮೌಜನ್ ಇಮಾಮ್ ಹೋಗಿಲ್ಲ ಅಂತವ್ರನ್ನ 5 ಜನಕ್ಕೆ ಹಾಕ್ತೀನಿ. 5 ಜನ ಕಳಿಸ್ತೀನಿ, 5 ಜನ ಕೊಡ್ತೀನಿ. ಅದೇ ಇವ್ರು ಗೊಬ್ಬರ ಹಾಕೋ, ಇವ್ರು ಹೋಗಿಲ್ಲ ಅಂದ್ರೆ ಇವ್ರು ಗೊಬ್ಬರ ಹಾಕೋ. नारे तकबीर, अल्लाहु अकबर। जमीर अहमद जिंदाबाद, जिंदाबाद, जिंदाबाद। जमीर अहमद जिंदाबाद, जिंदाबाद, जिंदाबाद। जमीर अहमद करेंगे इंशाअल्लाह, इंशाअल्लाह। जमीर अहमद जिंदाबाद, जिंदाबाद, जिंदाबाद। माटी साहब एमएलए जिंदाबाद, जिंदाबाद। नारे तकबीर, अल्लाहु अकबर। 2023 में आने वाला एमएलए माटी सरकार जिंदाबाद, जिंदाबाद, जिंदाबाद।